ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಇಂದು ನಾವು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಯೆಹೆಜ್ಕೇಲ್ ಗ್ರಂಥ. ಯೆಹೆಜ್ಕೇಲ್ನ ಗ್ರಂಥ ಮೊದಲನೇ ಅಧ್ಯಾಯ. ಯೆಹೆಜ್ಕೇಲ್ ಎಂಬಂಥ ಪದದ ಹೆಸರಿನ ಅರ್ಥ ಏನಂತ ಹೇಳಿದ್ರೆ, ದೇವರು ಬಲಪಡಿಸುವನು. ಗಾಡ್ ವಿಲ್ ಸ್ಟ್ರೆಂಥನ್. ದೇವರು ಬಲಪಡಿಸುವನು, ದೇವರು ಬಲಪಡಿಸುವನು. ಹೌದು, ಯೆಹೆಜ್ಕೇಲ್ ಗ್ರಂಥದಲ್ಲಿ ನಾವು ನೋಡುವಾಗ ಎಷ್ಟು ಅಧ್ಯಾಯಗಳಿದೆ ಅಂತ ಹೇಳ್ಬಿಟ್ಟು ನೋಡುವ ಕೊನೆ ಒಂದು ಅಧ್ಯಾಯಕ್ಕೆ ಬಂದಾಗ 48 1ರಿಂದ 48 ಅಧ್ಯಾಯಗಳಿದೆ. 48 ಅಧ್ಯಾಯಗಳಲ್ಲಿಯೂ ದೇವರು ಬಲಪಡಿಸುವನು, ದೇವರು ಬಲಪಡಿಸುವನು, ದೇವರು ಬಲಪಡಿಸುವನು ಎಂಬಂಥ ಒಂದು ಸಂದೇಶವು ಅದು ಪ್ರವಾಹವಾಗಿ ನದಿಯಾಗಿ ಹರಿಯುವಂಥದ್ದಾಗಿದೆ. ಯಾವ ರೀತಿಯಾಗಿ ಯೆರೆಮೀಯನ ಗ್ರಂಥದಲ್ಲಿ ನಾವು ನೋಡುವಾಗ, ಯೆರೆಮೀಯನ ಗ್ರಂಥ 52 ಅಧ್ಯಾಯಗಳಿದೆ. ಅದರಲ್ಲಿ ಯೆರೆಮೀಯನು ಅಂತ ಹೇಳಿದರೆ ಯೆಹೋವನು ಎಬ್ಬಿಸುವನು, ಯೆಹೋವನು ಮೇಲಕ್ಕೆತ್ತುವನು, ಯೆಹೋವನು ಸ್ಥಾಪಿಸುವನು ಎಂಬಂಥ ಸಂದೇಶ 52 ಅಧ್ಯಾಯಗಳಲ್ಲಿಯೂ ಅದು ಪ್ರವಾಹವಾಗಿ ಬರುವಂಥದ್ದಾಗಿದೆ. ಪ್ರವಾಹವಾಗಿ ಬಂದು ಕೆಲವು ಸಾರಿ ಪ್ರವಾಹ ಬಂದಾಗ ಬೇರೆ ಕಡೆ ಕೂಡ ಆ ನೀರು ಇನ್ನೊಂದು ಚಿಕ್ಕ ಪ್ರವಾಹವಾಗ್ತದಲ್ಲ, ಆ ರೀತಿಯಾಗಿ 52 ಅಧ್ಯಾಯಗಳು ದೊಡ್ಡ ಪ್ರವಾಹವಾಗಿ ದೇವರು ಯೆಹೋವನು ಸ್ಥಾಪಿಸುವನು ಎಂಬ ಸಂದೇಶ ಬಂದಿರಲಾಗಿ, ಪ್ರಲಾಪದಲ್ಲಿ 5 ಅಧ್ಯಾಯಗಳಲ್ಲಿ ಚಿಕ್ಕ ಪ್ರವಾಹವಾಗಿ ಯೆಹೋವನು ಸ್ಥಾಪಿಸುವನು ಕ್ರಿಸ್ತನ ಮುಖಾಂತರ, ಪ್ರಾರ್ಥನೆ ಮುಖಾಂತರ ಎಂಬ ಸಂದೇಶ ಬಂದಿದೆ. ಈಗ ಯೆಹೆಜ್ಕೇಲ್ನ ಮುಖಾಂತರವಾಗಿ ದೇವರು ಬಲಪಡಿಸುವನು, ಗಾಡ್ ವಿಲ್ ಸ್ಟ್ರೆಂಥನ್ ಎಂಬಂಥ ಸಂದೇಶ 48 ಅಧ್ಯಾಯಗಳಲ್ಲಿ ನಾವು ನೋಡಿಕೊಳ್ಳಲಿಕ್ಕಿದ್ದೇವೆ. ಭಾಳ ಇಂಟ್ರೆಸ್ಟಿಂಗ್ ಆಗಿರುವಂಥ ಒಂದು ಪುಸ್ತಕ, ಮತ್ತು ಈ ಪುಸ್ತಕದಲ್ಲಿ ಅನೇಕ ವಿಷಯಗಳು ಚಿಹ್ನೆಯಾಗಿ, ಗುರುತಾಗಿ ಮತ್ತು ಸೂಚನೀಯವಾಗಿ, ಸಿಂಬಾಲಿಕ್ ಒಂದು ಗುರುತು, ಚಿಹ್ನೆ, ಸೂಚನೆ ಎಂಬಂಥ ರೀತಿಯಲ್ಲಿ ಸಂದೇಶಗಳು ಕಂಡು ಬರುತ್ತದೆ. ಈ ಯೆಹೆಜ್ಕೇಲ್ ಎಂಬಂಥ ಪದದ ಅರ್ಥ ದೇವರು ಬಲಪಡಿಸುವನು, ದೇವರು ಧೈರ್ಯಪಡಿಸುವನು, ದೇವರು ಪರಿಹಾರ ನೀಡುವನು, ದೇವರು ಸಹಾಯ ಮಾಡುವನು, ದೇವರು ಉತ್ತೇಜನ ಕೊಡುವನು, ದೇವರು ಸ್ಥಾಪಿಸುವನು. ಯಾವ ರೀತಿಯಾಗಿ ಯೆರೆಮೀಯನಿಗೆ ಯೆಹೋವನು ಸದಾ ಇರುವಾತನೇ ಸ್ಥಾಪಿಸುವನು, ಎಬ್ಬಿಸುವನೆಂದ ಹಾಗೆ ದೇವರು ಸ್ಥಾಪಿಸುವನು, ದೇವರು ವಶಪಡಿಸಿಕೊಳ್ಳುವನು, ದೇವರು ಅದನ್ನು ಜೀರ್ಣೋದ್ಧಾರ ಮಾಡುವನು, ದೇವರು ದೃಢಪಡಿಸುವನು ಎಂಬಂಥ 10 ಅರ್ಥಗಳನ್ನು ಒಳಗೊಂಡದ್ದು ಯೆಹೆಜ್ಕೇಲ್ನ ಹೆಸರಿನ ಅರ್ಥ. ಸರಿ, ಈಗ ನಾವು ಮೊದಲನೇ ಅಧ್ಯಾಯದ 28 ವಚನಗಳನ್ನು ಅಧ್ಯಯನ ಮಾಡಿಕೊಳ್ಳೋಣ. ಬನ್ನಿರಿ. ಮೊದಲನೇ ಅಧ್ಯಾಯದಲ್ಲಿ ದೇವರು ಯೆಹೆಜ್ಕೇಲನನ್ನು ಪ್ರವಾದಿಯಾಗಿ ನೇಮಿಸಿದರ ಬಗ್ಗೆ ನಾವು ನೋಡ್ತೀವಿ, ಮತ್ತು ದೇವರು ಆ ಪ್ರವಾದಿಗೆ ಕೊಟ್ಟಂಥ ಒಂದು ದರ್ಶನವನ್ನು, ನಾವು ಯಾರಾದರೂ ದೇವರಿಂದ ಒಂದು ವೇಳೆ ಕರೆಯನ್ನು ಸ್ಪೆಷಲ್ ಆಗಿ ಪ್ರವಾದಿಯಾದಂಥ ಒಂದು ಕರೆ
ಸಿಕ್ಕಿದರೆ ಅಂಥವರಿಗೆ ದೇವರ ದರ್ಶನ ಭಾಳ ಪ್ರಾಮುಖ್ಯ. ದೇವರ ದರ್ಶನ ಅಂತ ಹೇಳಿದ್ರೆ ಅಕ್ಷರಿಕವಾಗಿಯೇ ಅಲ್ಲ, ಅದು ಕೂಡ ಸಾಧ್ಯ, ಆದರೆ ಆತ್ಮಿಕವಾದ ದರ್ಶನ ಅಗತ್ಯ. ಸರಿ, ಖೇಬಾರ್ ನದಿಯ ಹತ್ತಿರ ಸೆರೆಯಾಗಿ ವಾಸಿಸುತ್ತಿದ್ದ ಯಹೂದ್ಯರ ಮಧ್ಯದಲ್ಲಿ ನಾನು ಸೇರಿಕೊಂಡಿರುವಾಗ, ಅಂದರೆ ಯಹೂದ್ಯರು ಬಾಬೆಲ್ನಲ್ಲಿ ಅಥವಾ ಖೇಬಾರ್ ನದಿಯ ಹತ್ರ ಅವರು ಸೆರೆಯಾಗಿ ಇದ್ದಂಥ ವೇಳೆಯಲ್ಲಿ ಸೆರೆವಾಸಿಯಾಗಿರುವಂಥ ಈ ಯೆಹೆಜ್ಕೇಲನು ಕೂಡ ಅವ್ರ ಜೊತೆಯಲ್ಲಿ 30ನೇ ವರ್ಷದ 4ನೇ ತಿಂಗಳಿನ 5ನೇ ದಿನದಲ್ಲಿ ಇದ್ದ ಅಂತ ನೋಡ್ತೇವೆ. ಅಂದರೆ ಸುಮಾರು 30 ವರ್ಷಗಳು ಯೆಹೆಜ್ಕೇಲನು ಅಲ್ಲಿ ಸರಿಯಾಗಿ ಇದ್ದ ಎಂಬುದಾಗಿ ನಾವು ತಿಳ್ಕೊಳ್ಬೋದು. ದಾನಿಯೇಲನು ಕೂಡ ಬಾಬೆಲಿನಲ್ಲಿ ಸೆರೆಯಾಗಿ ಒಯ್ಯಲ್ಪಟ್ಟು ಆನಂತರ ಪ್ರಧಾನಮಂತ್ರಿ ಆಗಿಬಿಟ್ಟ. ಅಂಥ ಸಂದರ್ಭದಲ್ಲಿ ಕೂಡ ಸೆರೆ ವಾಸಿಗೆ ಏನು ಸಿಗ್ತದ್ರಿ? ಅವರಿಗೆ ಅನುಕೂಲ ಇಲ್ಲ, ಅವರಿಗೆ ಆಹಾರ ಇಲ್ಲ, ಅವರಿಗೆ ಆಲಯ ಇಲ್ಲ, ಸ್ವಂತ ನಿವಾಸ ಇಲ್ಲ, ನಾಗರಿಕತ್ವ ಇಲ್ಲ. ಅಂಥ ಒಂದು ಗುಲಾಮಗಿರಿಯ ಸಂದರ್ಭದಲ್ಲಿ ದೇವರು ಆಕಾಶ ಒಡೆದು ಯೆಹೆಜ್ಕೇಲನಿಗೆ ದೇವದರ್ಶನಗಳನ್ನು ನೀಡ್ತಾನೆ. ವಾವ್, ಎಂತಹ ಆಶ್ಚರ್ಯ ಅದು! ಯೆಹೆಜ್ಕೇಲನ ಬಹುಶಃ ಕೇಳ್ಕೊಂಡಿರಲಿಲ್ಲ, ಕೇಳಿದರೆ ದಾಖಲೆಯಲ್ಲಿ ಇಲ್ಲ, ಆದರೆ ದೇವರು, ಆತನ ಕೃಪೆ, ನಾವು ಯಾವುದಕ್ಕೂ ಯೋಗ್ಯವಲ್ಲದಂಥದ್ದನ್ನು ದೇವರು ಕೊಟ್ಟು ಆತನು ದೇವರ ವಾಕ್ಯವನ್ನು ಯೆಹೆಜ್ಕೇಲ್ ಮುಖಾಂತರವಾಗಿ ಕೊಡ್ತಾನ್ರಿ. ಹೌದು, ಅವನಿಗೆ ಎನ್ಕರೇಜ್ ಮಾಡುವಂಥ ರೀತಿಯಲ್ಲಿ, ಹೌದು, ಯೆಹೋವನ ಹಸ್ತಸ್ಪರ್ಶದಿಂದ ಯೆಹೆಜ್ಕೇಲನು ಪರವಶನಾಗ್ತಾನ್ರಿ. ಅಂದರೆ ಆ ಒಂದು ಎನ್ಕರೇಜ್ಮೆಂಟ್ ಆಗಿ, ಯಾಕಂದರೆ ಯೆಹೆಜ್ಕೇಲ್ ಅಂತ ಹೇಳಿದರೆ ಯೆಹೋವನು ಉತ್ತೇಜನ ಕೊಡುವನು ಅಂತ ಹೇಳಿದ ಹಾಗೆ ದೇವರೀಗ ಉತ್ತೇಜನ ಕೊಟ್ಟಿದ್ದಾನೆ ಯೆಹೆಜ್ಕೇಲನಿಗೆ, ಅವನ ಹೆಸರಿಗೆ ತಕ್ಕಂತೆ. ಅನಂತರ ಏನಾಯ್ತು ಅಂತ ನೋಡುವಾಗ, ಒಂದು ಕೆರೂಬಿಯರು ಅಥವಾ ದೇವದೂತ, ವಿಶೇಷವಾದಂಥ ದೇವದೂತರಾಗಿರುವ ಜೀವಿಗಳ ಬಗ್ಗೆ 1ನೇ ವಚನದಲ್ಲಿ ನಾವು ನೋಡ್ತೇವೆ. ಆ ಕೆರೂಬಿಯರು ಅಥವಾ ದೇವದೂತರ, ವಿಶೇಷ ದೇವದೂತರ ಬಗ್ಗೆ 42 ವಿಷಯಗಳು ಈ ಅಧ್ಯಾಯದಲ್ಲಿ, 1ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಆದರೆ ಮುಖ್ಯವಾಗಿ ನೋಡುವಾಗ ಅದು ನೋಡಲಿಕ್ಕೆ ಮನುಷ್ಯನಂತಿದ್ದವು, ಸಿಂಹದಂತಿದ್ದವು, ಹೋರಿಯಂತಿದ್ದವು, ಗರುಡ ಪಕ್ಷಿಯಂತೆ ಇದ್ದವು ಎಂಬುದಾಗಿ 10ನೇ ವಚನದಲ್ಲಿ ನಾವು ನೋಡ್ತೇವೆ. ದೇವದೂತರಿಂದ ನಾವು ಕಲಿಯುವಂಥ ಸಂಗತಿಗಳು ಸುಮಾರು 5 ವಿಷಯಗಳಾದರೂ ಇವೆ ಕನಿಷ್ಠ. ಒಂದು, ಅವು ಆರಾಧಿಸುವಂಥ ಒಂದು ಫುಲ್ ಟೈಮ್ ವರ್ಷಿಪರ್ಸ್, ಫುಲ್ ಟೈಮ್ ವರ್ಕರ್ಸ್, ಪರಿಪೂರ್ಣ ಕಾಲ ಸೇವಕರು ಅಂತ ಹೇಳಿದ ಹಾಗೆ ಪರಿಪೂರ್ಣ ಕಾಲ ಆರಾಧಕರು ಈ ಕೆರೂಬಿಯರು ಅಥವಾ ದೇವದೂತರು. ಮತ್ತು ಇವರು ಆತ್ಮನು ನಡೆಸಲ್ಪಟ್ಟವರಾಗಿ, ದೇವರಾತ್ಮನು ಎಲ್ಲೆಲ್ಲಿ ಇವರನ್ನು ಕರ್ಕೊಂಡು ಹೋದ್ನೋ ಅಲ್ಲೆಲ್ಲ ಅವರು ಹೋದರು. ಮತ್ತು ಅದು ಅವರಿಂದ ಕಲಿಯುವಂಥ ಇನ್ನೊಂದು ಸಂಗತಿ ಅಧೀನತೆ, ಒಟ್ಟಾಗಿ ಸೇವಾ ಮನೋಭಾವನೆ ಕೂಡ ಇವರಲ್ಲಿದ್ದು ದೇವರಿಗೆ ಸೇವೆ ಮಾಡ್ತಾಯಿದ್ದು ಮೇಯ್ನಾಗಿ. ಆದರೆ ದೇವದೂತರು ಮನುಷ್ಯರಿಗೂ ಕೂಡ ಸೇವೆ ಮಾಡುವಂಥವರು ಆಗಿದ್ದಾರೆ, ಇಬ್ರಿಯ 1 ಪ್ರಕಾರ. ಮತ್ತು ಇನ್ನೊಂದು ವಿಷಯ ಏನಂದರೆ, ತುಂಬ ಕಣ್ಣುಗಳು ಈ ಜೀವಿಗಳಿಗೆ ಅಥವಾ ದೇವದೂತರಿಗೆ ಇದ್ದುದರಿಂದ ಫೋಕಸ್ಡ್, ಕೇಂದ್ರಿತವಾದಂಥ ಒಂದು ಅನುಭವ ಈ
ಕೆರೂಬಿಯರಿಗೆ ಅಥವಾ ದೇವದೂತರಿಗೆ ಇತ್ತಂತ ನಾವು ನೋಡ್ತೇವೆ ರೀ. ಉದಾಹರಣೆಗೆ 12ನೇ ವಚನದಲ್ಲಿ ನಾವು ನೋಡುವಾಗ 12 ಯೆಹೆಜ್ಕೇಲ್ 1:12 ಅದರಲ್ಲಿ ನಾವು ನೋಡುವಂಥ ಒಂದು ಮಾತು, ದೇವರಾತ್ಮನು ಸಾಗಿಸಿದ ಕಡೆಗೆ ಸಾಗಿದವು. ದೇವರ್ ಸ್ಪಿರಿಟ್ ಲೆಡ್, ಆತ್ಮನ ಅನುಸಾರವಾಗಿ ಅವರು ಸಾಗಿದರು. ನಾವು ಕೂಡ ಆ ರೀತಿಯಾಗಿ ಇರಬೇಕಲ್ವ? ಯಾಕಂತೇಳಿದರೆ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ರೋಮ ಪತ್ರಿಕೆ ಒಂದು ವಾಕ್ಯ ನನಗೆ ನೆನಪಿಗೆ ಬರುತ್ತಿದೆ. ರೋಮ ಪತ್ರಿಕೆ ಮತ್ತು 8ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ 14ನೇ ವಚನ ಈ ರೀತಿಯಾಗಿ, ರೋಮನ್ಸ್ ಚಾಪ್ಟರ್ 8:14, ಯಾರ್ಯಾರು ದೇವರ ಆತ್ಮನಿಂದ ನಡೆಸಿಕೊಳ್ಳುತ್ತಾರೋ ಅವರು ದೇವರ ಮಕ್ಕಳು. ಹೌದು, ದೇವರ ಆತ್ಮನಿಂದ ನಡೆಸಲ್ಪಡುವಂಥವರು ದೇವರ ಮಕ್ಕಳು ಎಂಬುದಾಗಿ ದೇವರ ವಾಕ್ಯದಲ್ಲಿ ಹೇಳಿರಲಾಗಿ, ನಾವು ಆ ದೇವರ ಆತ್ಮನಿಂದ ನಡೆಸಲ್ಪಟ್ಟಂಥವರಾಗಿರಬೇಕು. ದೇವದೂತರು ಕೂಡ ದೇವರ ಆತ್ಮನಿಂದ ನಡೆಸಲ್ಪಟ್ಟವರಾಗಿದ್ದರು. ಕೆರೂಬಿಯರು ದೇವರ ಆತ್ಮನಿಂದ ನಡೆಸಲ್ಪಟ್ಟವರಾಗಿದ್ದರು. ಕೆರೂಬಿಯರು ಅಥವಾ ದೇವದೂತರಿಗೆ ಯೋಬನ ಪುಸ್ತಕದಲ್ಲಿ ದೇವರ ಮಕ್ಕಳು ಎಂಬಂಥ ಒಂದು, ದೇವಪುತ್ರರು ಎಂಬಂಥ ಒಂದು ಹೆಸರು ಕೂಡ ಅವರಿಗೆ ಬಂದಿದೆ. ಸರಿ, ಮುಂದೆ ನಾವು ನೋಡುವಾಗ ಇವರಲ್ಲಿ ಇನ್ನೊಂದು ಸಂಗತಿಯನ್ನು ಗಮನಿಸ್ಬೋದು. 17ನೇ ವಚನ ಯೆಹೆಜ್ಕೇಲ್ 1:17 ಅದೇನಂತ ಹೇಳಿದರೆ, ಅವು ಓರೆಯಾಗಿ ಹೊರಳುತ್ತಿರಲಿಲ್ಲ. ವಾವ್, ಓರೆಯಾಗಿ ಹೊರಳುತ್ತಿರಲಿಲ್ಲ, ಭಾಳ ಇಂಪಾರ್ಟೆಂಟ್. ಯಾಕಂತೇಳಿದರೆ ಪರಲೋಕ ಜೀವಿಗಳು, ಪರಲೋಕದ ವಾಸಿಗಳು, ಪರಲೋಕ ಸದಸ್ಯರು ಓರೆಯಾಗಿ ಹೋಗುವಂಥ ಪ್ರಶ್ನೆಯೇ ಇಲ್ಲ. ಆದರೆ ಭೂಲೋಕದಲ್ಲಿ ನಾವು ಇರುವಂಥ ವೇಳೆಯಲ್ಲಿ ಓರೆಯಾಗಿ ದೇವರಿಗಾಗಿ ಹೋಗದೆ, ಓರೆಯಾಗಿ ಹೋಗದೆ ದೇವರಿಗಾಗಿ ಹೋಗೋರಾದರೆ ಭೂಲೋಕದಲ್ಲಿ ಒಂದು ಚಿಕ್ಕ ಪರಲೋಕವನ್ನು ನಾವು ಸ್ಥಾಪಿಸ್ತೇವೆ. ಇನ್ನೊಂದು ಸಾರಿ ಹೇಳ್ತೇನೆ ರೀ, ನಾವು ಕೂಡ ಈ ಕೆರೂಬಿಯರ ಹಾಗೆ ಓರೆಯಾಗಿ ಹೋಗದೆ ಭೂಮಿಯಲ್ಲಿ ದೇವರಿಗಾಗಿ ಸಾಗುವವರಾಗಿದ್ದರೆ ಭೂಲೋಕದಲ್ಲಿ ಒಂದು ಚಿಕ್ಕ ಪರಲೋಕವನ್ನು ನಾವು ಸ್ಥಾಪಿಸ್ತೇವೆ. ರೈಟ್, ಯಾವುದು ತುಂಬ ಕಣ್ಣುಗಳಿದ್ದವು ಅಂತ ನಾವು ನೋಡ್ತೇವೆ. 18ನೇ ವಚನ 19ನೇ ವಚನದಲ್ಲಿ ನಾವು ನೋಡುವಾಗ, ಜೀವಿಗಳು ನೆಲದಿಂದ ಮೇಲೆ ಕೇಳುವಾಗ ಚಕ್ರಗಳು ಏಳುತ್ತಿದ್ದವು. ಅನಂತರ ನೋಡ್ರಿ, ಗಮನಿಸ್ರಿ 20ನೇ ವಚನದಲ್ಲಿ ಒಂದು ಕೆಲವು ವಿಶೇಷ ವಿಷಯಗಳಿದೆ. ದೇವರಾತ್ಮವು ಸಾಗಿಸಿದ ಕಡೆಗೆ ಸಾಗಿದವು. ಅದನ್ನು ಈಗಾಗಲೇ ನಾವು ನೋಡಿಕೊಂಡಿದ್ದೇವೆ 12ನೇ ವಚನದಲ್ಲಿ. ಆದರೆ 20ನೇ ವಚನದಲ್ಲಿ ಏನಂದರೆ, ದೇವರಾತ್ಮವು ಸಾಗಿಸಿದ ಕಡೆಗೇ ಸಾಗಿದವು. ಒಂದು. ಎರಡನೇದು, ಜೀವಿಗಳೊಳಗಣ ಆತ್ಮವು ಚಕ್ರಗಳಲ್ಲಿಯೂ ಇದ್ದ ಕಾರಣ ಚಕ್ರಗಳು ಅವುಗಳ ಪಕ್ಕದಲ್ಲಿ ಏಳುತ್ತಿದ್ದವು. ಹಾಗಾದರೆ ನಮ್ಮ ಜೀವನದ ಚಕ್ರಗಳು ಅಥವಾ ನಮ್ಮ ಜೀವನದ ಆಶಾಪಾಶಗಳು ಅದು ದೇವರಾತ್ಮನಿಂದ ಪ್ರೇರಿತವಾದದ್ದು ಆಗಿರಬೇಕು ಎಂಬುದಕ್ಕೆ ಒಂದು ಸೂಚನೆ ಇದು. 21ನೇ ವಚನದಲ್ಲಿ ಅವು ಮುಂದುವರಿಯುವಾಗ ಇವು ಮುಂದುವರಿಯುತ್ತಿದ್ದವು. ಅಂದರೆ ಇದು ಭಾಳ ಸೂಕ್ತವಾದಂಥ ಒಂದು ಸುಂದರವಾದಂಥ ಒಂದು ಚಿತ್ರ. ಯಾವ ರೀತಿಯಾಗಿ ಒಂದು ಕೋಆರ್ಡಿನೇಷನ್, ಪರಿಪೂರ್ಣವಾದಂಥ ಒಂದು ಏನಂತ ಹೇಳ್ತಾರೆ, ಶಿಸ್ತು, ಅಲೈನ್ಮೆಂಟ್, ಡಿಸಿಪ್ಲಿನ್, ಹೊಂದಾಣಿಕೆ ಇರುವಂಥದ್ದು, ಐಕ್ಯತೆಯನ್ನು ನಾವು ನೋಡ್ತೇವೆ ರೀ. ದೇವರಾತ್ಮನ ಒಂದು ಜೀವನ, ಭಕ್ತಿಯ ಜೀವನ ಇವೆಲ್ಲ ಇರಬೇಕ್ರಿ. ಅವು ನೆಲದಿಂದ ಏಳುವಾಗ ಚಕ್ರಗಳು ಅವುಗಳ ಪಕ್ಕದಲ್ಲಿ ಏಳುತ್ತಿದ್ದವು. ಅಂದರೆ ಯಾವುದೇ ರೀತಿಯಲ್ಲಿ ಯಾವ ದಿಕ್ಕಿದ್ರೂ ಕೂಡ ಒಂದೇ ರೀತಿಯಲ್ಲಿ ಸಾಗುವಂಥದ್ದು. ಏಕೆಂದರೆ ಜೀವಿಗಳ ಆತ್ಮವು ಚಕ್ರಗಳಲ್ಲಿಯೂ ಇತ್ತು. ಆಶ್ಚರ್ಯ. ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು, ಆದರೂ ಪರವಾಗಿಲ್ಲ. ನಾವು
ಇಂಥದ್ದನ್ನು ಯಾರೂ ನೋಡಲಿಲ್ಲ. ಆದರೆ ಭೂಮಿಯಲ್ಲಿ ಇಂಥದ್ದನ್ನು ಎಕ್ಸ್ಪ್ಲೇನ್ ಮಾಡುವಾಗ ನಮಗೆ ಅರ್ಥ ಆಗಲಿಕ್ಕಿಲ್ಲ. ಆದರೂ ಕೂಡ ನಾವು ತಿಳ್ಕೊಳ್ತಕ್ಕಂಥದ್ದು, ಅವರಲ್ಲಿ ಕಲಿಯುವಂಥದ್ದು ಆರಾಧನೆಯ ಜೀವಿಗಳು, ಆತ್ಮ ನಿಯಂತ್ರಿತ ಜೀವಿಗಳು, ಅಧೀನವಾಗಿರುವ ಜೀವಿಗಳು, ಸೇವಾ ಜೀವಿಗಳು, ಕೇಂದ್ರಿತವಾದಂಥ ಜೀವಿಗಳು, ಮತ್ತು ಅದೇ ಸಂದರ್ಭದಲ್ಲಿ ಅವು ಸಾಗುವ ಜೀವಿಗಳು ಅಂತ ನಾವು ನೋಡ್ತೇವೆ ರೀ, ಅಥವಾ ಹೊಂದಾಣಿಕೆಯಾಗಿದ್ದಂಥ ಜೀವಿಗಳು. 24ನೇ ವಚನ ನಾವು ನೋಡುವಾಗ, ಸರ್ವಶಕ್ತನ ಧ್ವನಿಯ ಹಾಗೆ ಆರ್ಭಟಿಸುವ ಸೈನ್ಯದ ಒಂದು ಧ್ವನಿ ಯೆಹೆಜ್ಕೇಲನ ಕೇಳ್ತದೆ. ಹೌದು, ಖಂಡಿತವಾಗಿದು ದೇವರ ಒಂದು ಧ್ವನಿ. 25ನೇ ವಚನ. ಮತ್ತು ಈ ಧ್ವನಿಯ ಕುರಿತಾಗಿ ಮುಂದೆ ನಾವು ನೋಡಿದಾಗ ಸಿಂಹಾಸನಾಕಾರವು ಒಂದು ಕಾಣಿಸ್ತದೆ. ಅಲ್ಲಿ ನರರೂಪದಂಥ ರೂಪವುಳ್ಳ ಒಬ್ಬ ವ್ಯಕ್ತಿ ಕೂತಿರುವಂಥದ್ದನ್ನು, ಆತನ ಮಧ್ಯಭಾಗದಿಂದ ಅದ್ಭುತ ಕಾಂತಿ, ಆತನ ಮಧ್ಯಭಾಗದಿಂದ ಕೆಳಗಡೆ ಬೆಂಕಿ ಮತ್ತು ಮಹಾ ತೇಜಸ್ಸು, ಪ್ರಕಾಶ ಆತನನ್ನು ಸುತ್ತಿಕೊಂಡಿರುವಂಥದ್ದನ್ನು ನೋಡ್ತಾನೆ. ಬಹುಶಃ ಇದು ದೇವರ ಒಂದು ದರ್ಶನ ಅಥವಾ ಕ್ರಿಸ್ತನ ದರ್ಶನ ಈತನಿಗೆ ಆಯಿತು ಎಂಬುದಾಗಿ ನೋಡಬಹುದು. ಆ ರೀತಿಯಾಗಿ ಹೊಳೆ ಅಂಥ ಒಂದು ದರ್ಶನ ಆದಾಗ ಹೊಳೆಯುವಂತೆ ಆತನ ಸುತ್ತಣ ಪ್ರಕಾಶವು ಹೊಳೆಯಿತು. ಆಮೇಲೆ ಗಮನಿಸ್ರಿ, ಕೊನೆಯ ವಚನ ಈ ರೀತಿಯಾಗಿದೆ, ಅದು ನನಗೆ ಇಷ್ಟವಾಯಿತು. ಅದೇನಂತ ಹೇಳಿದ್ರೆ 28ನೇ ವಚನ, ಯೆಹೆಜ್ಕೇಲ್ ಗ್ರಂಥ 1ನೇ ಅಧ್ಯಾಯದಲ್ಲಿ ಯೆಹೋವನ ಮಹಿಮಾದ್ಭುತ ದರ್ಶನವು, ಅದ್ಭುತ ದರ್ಶನವು, ಯೆಹೋವನ ಮಹಿಮಾದ್ಭುತ ದರ್ಶನವು ಆಯಿತು. ಇದು ಕಣ್ಣಿಗೆ ಬೀಳಲು ನಾನು ಅಡ್ಡಬಿದ್ದು ಮಾತಾಡುವ ಆತನ ವಾಣಿಯನ್ನು ಕೇಳಿದನು. ಹೌ ಟು ಹಿಯರ್ ದ ವಾಯ್ಸ್ ಆಫ್ ಗಾಡ್. ದೇವರ ಸ್ವರವನ್ನು ನಾವು ಅನುದಿನದ ಜೀವಿತದಲ್ಲಿ ಕೇಳಿಸಿಕೊಳ್ಳೋದು ಹೇಗೆ? ಹೌದು, ಬೇರೆ ಬೇರೆ ರೀತಿ ಇದೆ. ಆದರೆ ಯೆಹೆಜ್ಕೇಲನಿಂದ ಕಲಿಯುವಂಥ ಒಂದು ಸಂಗತಿ, ಅಡ್ಡ ಬೀಳೋದ್ರಿಂದ ಆತನ ಸ್ವರವನ್ನು ನಾವು ಕೇಳಿಸ್ಕೊಳ್ತೇವೆ ಚೆನ್ನಾಗಿ. ಬೈ ವರ್ಷಿಪಿಂಗ್ ಗಾಡ್. ಯಾವ ರೀತಿಯಾಗಿ ಗಬ್ರಿಯಲ್ ದೇವದೂತ ಆರಾಧನೆ ಮಾಡ್ತಾ ಇದ್ದಾಗ ಪರಲೋಕದಲ್ಲಿ ದೇವರ ಸ್ವರವನ್ನು ಕೇಳಿ ಮರಿಯಳ ಹತ್ರ, ಜಕರ್ಯನ ಹತ್ರ ದೇವರು ಕಳಿಸಿದ್ರೆ, ಆ ರೀತಿಯಾಗಿ ಆರಾಧನೆಯಲ್ಲಿ ಆತನ ಸ್ವರವನ್ನು ಕೇಳಿಸಿಕೊಳ್ಳುವಂಥ ಒಂದು ಮಾದರಿ ಯೆಹೆಜ್ಕೇಲ್ ಜೀವನದಲ್ಲಿ ನಾವು ನೋಡ್ತೇವೆ. ಆಶ್ಚರ್ಯ. ಆ ರೀತಿಯಾಗಿ ಸಾಗುವಂತೆ ದೇವರು ನಮಗೆ ಸಹಾಯ ಮಾಡಲಿ. ಯೆಹೆಜ್ಕೇಲ್ ಅಂದರೆ ದೇವರು ಬಲಪಡಿಸುವಂತೆ ಎಂಬ ಒಂದು ಅನುಭವ ನಾವು ಆಗುವಂತೆ ದೇವರು ನಮಗೆ ಸಹಾಯ ಮಾಡಲಿ. ಯೆಹೆಜ್ಕೇಲ್ ಗ್ರಂಥ 1ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.